ಚಂದನವನದಲ್ಲಿ ಪ್ರತಿ ವಾರದಂತೆ ಈ ವಾರವೂ ಹಲವು ಚಿತ್ರಗಳು ಬಿಡುಗಡೆಯಾಗಿದ್ದು, ವಿಶೇಷವೆಂದರೆ ಬಹುತೇಕ ಎಲ್ಲ ಚಿತ್ರಗಳಲ್ಲಿನ ಪ್ರಮುಖ ಪಾತ್ರಧಾರಿಗಳು ಹೊಸಬರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಂದನವನದಲ್ಲಿ ಇಂದು 7 ಸಿನಿಮಾಗಳು ಬಿಡುಗಡೆಯಾಗಿವೆ. ಬಲರಾಮನ ದಿನಗಳು ಸಿನಿಮಾ ಬಿಡುಗಡೆಯಾಗಿದ್ದು, ಕರ್ನಾಟಕದ ಸಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಬರುವ ಬಲರಾಮ ಎಂಬ ಯುವಕ ಅನಿವಾರ್ಯವಾಗಿ ಭೂಗತ ಜಗತ್ತಿಗೆ ಪ್ರವೇಶಿಸಿ ಹೇಗೆ ಪ್ರಭಾವಿ ನಾಯಕನಾಗಿ ಬೆಳೆಯುತ್ತಾನೆ ಎಂಬುದೇ ಚಿತ್ರದ ಮುಖ್ಯ ಕಥಾವಸ್ತು. ಕೇವಲ ರೌಡಿಸಂ ಮಾತ್ರವಲ್ಲದೆ ಇದರಲ್ಲಿ ಬಲರಾಮನ ಗ್ರಾಮೀಣ ಬೇರುಗಳು, ಸ್ನೇಹ, ಭಾವನಾತ್ಮಕ ಹೋರಾಟದ ಕಥಾಹಂದರವಿದೆ. ಸಿನಿಮಾಗೆ KM ಚೈತನ್ಯ ಅವರ ನಿರ್ದೇಶನವಿದೆ. ವಿನೋದ್ ಪ್ರಭಾಕರ್, ಪ್ರಿಯಾ ಆನಂದ್, ಅತುಲ್ ಕುಲಕರ್ಣಿ, ಶರತ್ ಲೋಹಿತಾಶ್ವ, ಆಶೀಶ್ ವಿದ್ಯಾರ್ಥಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾ ಮೋಡ ಕವಿದ ವಾತಾವರಣ. ಒಂದೇ ದೇಹದಲ್ಲಿ 2 ವ್ಯಕ್ತಿಗಳು ಎಂಬ ವಿಶಿಷ್ಟವಾದ ಕಥಾ ಅಂಶವನ್ನು ಚಿತ್ರ ಹೊಂದಿದೆ. ಕಥೆಯು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮತ್ತು ಪ್ರೇಮಕಥೆಯನ್ನು ಕೂಡ ಹೊಂದಿದೆ. ಶೀಲಂ ನಾಯಕನಾಗಿ, ಮೋಕ್ಷ ಕುಶಾಲ್ ಸಾತ್ವಿಕ ನಾಯಕಿಯಾಗಿ ನಟಿಸಿದ್ದಾರೆ. ವಿಷ್ಣು ತೇಜ ನಿರ್ದೇಶನದ ಚಿತ್ರ ಅಂಬರದ ಗುಡ್ಡ. ಶಾಲಾ ಪ್ರವಾಸದ ಅಂಗವಾಗಿ ಅಂಬರದ ಗುಡ್ಡಕ್ಕೆ ತೆರಳುವ ಮಕ್ಕಳು ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪುತ್ತಾರೆ. ದಂತಕಥೆಗಳ ಪ್ರಕಾರ ಅಂಬರದ ಗುಡ್ಡಕ್ಕೆ ಹೋದವರು ಯಾರೂ ಹಿಂದಿರುಗಿ ಬಂದಿಲ್ಲ ಎನ್ನುವ ನಂಬಿಕೆ. ಕತ್ತಲೆಯ ಕಾಡು, ವಿಚಿತ್ರ ಶಬ್ದಗಳು ಮತ್ತು ವನ್ಯಮೃಗಗಳ ನಡುವೆ ಮಕ್ಕಳು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ನಡೆಸುವ ಹೋರಾಟವೇ ಈ ಚಿತ್ರದ ಮುಖ್ಯ ಕಥಾವಸ್ತು. ವಿಷ್ಣು ತೇಜ, ತನಿಷಾ ಗೌಡ, ಖುಷಿ ಗೌಡ, ಗೀತಾ, ಚಂದ್ರು, ಗಣೇಶ ಮುಂತಾದ ಬಾಲನಟರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕೆಂಪರಾಮ್ ಹೆಡಿಯಾಲ ನಿರ್ದೇಶನದ ಸಿನಿಮಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಗ್ರಾಮೀಣ ಬದುಕಿನ ವಾಸ್ತವತೆ ಮತ್ತು ರೈತರ ಕುಟುಂಬಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳನ್ನು ಆಧರಿಸಿದ ಚಲನಚಿತ್ರವಾಗಿದೆ. ಇಂದಿನ ದಿನಗಳಲ್ಲಿ ರೈತರಿಗೆ ಮದುವೆಯಾಗಲು ಹೆಣ್ಣು ಸಿಗುತ್ತಿಲ್ಲ ಎಂಬ ಗಂಭೀರ ಸಮಸ್ಯೆಯನ್ನು ಹಾಗೂ ಸಾಮಾಜಿಕ ವಾಸ್ತವತೆಯನ್ನು ಚಿತ್ರದ ಕಥೆಯು ಬಿಂಬಿಸುತ್ತದೆ. ಜಗದೀಶ್ ಮುಖಿ, ಕೃಷಿ ತಾಪಂಡ ಸೇರಿದಂತೆ ಯುವ ಪ್ರತಿಭೆಗಳು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಿರಣ್ ಎಸ್ ನಿರ್ದೇಶನದ ಸಿನಿಮಾ ಗರುಡ. ಕೃತಕ ಬುದ್ಧಿಮತ್ತೆಯು ಭವಿಷ್ಯದಲ್ಲಿ ಜನರ ಮತ್ತು ಮಕ್ಕಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತವೆ, ಇದು ಮನುಷ್ಯರಿಗೆ ಮಾರಕವಾಗಲಿದೆಯಾ ಅಥವಾ ಉಪಯುಕ್ತವಾಗಲಿದೆಯಾ ಎಂಬ ವಿಷಯದ ಮೇಲೆ ಸಿನಿಮಾ ನಿರ್ಮಾಣ ಮಾಡಲಾಗಿದೆ. ಸೌರವ್ ಪ್ರಶಾಂತ್, ದಿವ್ಯಾ ಚಂದ್ರು, ರಿತ್ವಾನ್ ಶ್ರೀನಿವಾಸ್ ಮತ್ತಿತರರು ಚಿತ್ರದಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ಆರ್ ವಿಜಯ್ ಕುಮಾರ್ ನಿರ್ದೇಶನದ ಸಿನಿಮಾ ರಕ್ಷಕ 2. ಸಿನಿಮಾದ ಕಥೆಯು ಒಬ್ಬ ಪೊಲೀಸ್ ಅಧಿಕಾರಿಯ ಸುತ್ತ ಸುತ್ತುತ್ತದೆ. ನಾಯಕಿಯ ಮದುವೆಯ ನಂತರ ಆಕೆಯ ನಡವಳಿಕೆಯಲ್ಲಿ ಉಂಟಾಗುವ ಹಠಾತ್ ಬದಲಾವಣೆ, ಆಕೆಯ ನಿಗೂಢ ಮತ್ತು ಪೈಶಾಚಿಕ ವರ್ತನೆಗಳು ವೈವಾಹಿಕ ಜೀವನಕ್ಕೆ ಕಂಟಕವಾಗುತ್ತವೆ. ತನ್ನ ಮಗಳು ಮತ್ತು ಆಕೆಯ ಮಾನಸಿಕ ಸ್ಥಿತಿಯನ್ನು ರಕ್ಷಿಸಿಕೊಳ್ಳಲು ಪೊಲೀಸ್ ಅಧಿಕಾರಿಯಾದ ತಂದೆಯೂ ನಡೆಸುವ ಭೀಕರ ಮತ್ತು ಸಾಹಸಮಯ ಹೋರಾಟವೇ ಈ ಚಿತ್ರದ ಮುಖ್ಯ ಕಥೆಯಾಗಿದೆ. ರಾಜವಂಶಿ, ರಾಧಿಕಾ, ವಿಜಯ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಂದ್ರು ಆಚಾರ್ ನಿರ್ದೇಶನದ ಸಿನಿಮಾ ಪಂಚಮುಖಿ. ಚಿತ್ರದ ಮುಖ್ಯ ಪಾತ್ರಧಾರಿ ತನ್ನ ಕುಟುಂಬದ ಹಿಂದಿನ ಇತಿಹಾಸಕ್ಕೆ ಸಂಬಂಧಿಸಿದ ಮರೆತು ಹೋದ ಹಳ್ಳಿ ತನ್ನ ನಿಗೂಢ ದುಸ್ವಪ್ನಗಳ ಕಾರಣದಿಂದ ಆಕರ್ಷಿತಗೊಳ್ಳುತ್ತಾನೆ. ಅಲ್ಲಿ ಆತನಿಗೆ ತನ್ನ ಕುಟುಂಬದ ಹಳೆಯ ರಹಸ್ಯಗಳು ತಿಳಿಯುತ್ತವೆ. ಆ ರಹಸ್ಯಗಳನ್ನು ಬಿಚ್ಚಿಡುವ ಭರದಲ್ಲಿ ಆತ ಭಯಾನಕ ಅಲೌಕಿಕ ಶಕ್ತಿಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಜೀವನವನ್ನೇ ಬದಲಾಯಿಸುವ ಸತ್ಯವನ್ನು ಕಂಡುಕೊಳ್ಳುತ್ತಾನೆ. ಚಂದ್ರು ಆಚಾರ್, ಸ್ಫೂರ್ತಿ ಮನೋಹರ್, ಸಂದೇಶ್ ಶೆಟ್ಟಿ, ಶಿವಗಂಗಾ, ಪವನ್, ಪೃಥ್ವಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ.